ಮೊನ್ನೆ ನಡೆದ 3/4/2022 ಗುರುವಾರ ದಿವಸ ನನ್ನ ಮಕ್ಕಳಾದ ಶ್ರೀ ಅರ್ಜುನ್ ಮತ್ತು ರೇವಣಸಿದ್ದಿ ಅವರ ಮದುವೆ ಸಮಾರಂಭಕ್ಕೆ ಆಗಮಿಸಿ ಅವರಿಗೆ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸಿ ಎಲ್ಲರೂ ತಮ್ಮ ಶ್ರಮವನ್ನು ಆ ಲಗ್ನದಲ್ಲಿ ತಮ್ಮ ಒಂದು ಹನಿ ನೀರನ್ನು ಹೆಂಗೆ ಸೋರ್ತಪ್ಪ ಅಂತಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ. ಇವತ್ತು ನನ್ನ ಮಕ್ಕಳಲ್ಲ, ಇವು ನಮ್ಮ ಊರಿನ ಮಕ್ಕಳು, ಇವು ನಮ್ಮ ಮಕ್ಕಳು, ನಮ್ಮ ಮನೆಯ ಮದುವೆ ಅಂತ ಹೇಳ್ತಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಿದ್ವಿ. ಇವತ್ತದು ವಿಜಯಪುರ ಜಿಲ್ಲೆಯಲ್ಲೇ ಇವತ್ತು ಹೆಸರಾಂತವಾಗಿ ಹೋಗ್ಯಾರ. ಪ್ರತಿಯೊಬ್ಬರು ನನಗೆ ಫೋನ್ ಹಚ್ಚಿ ಕೇಳ್ತಾ ಇದ್ರು, ನೀವೇನು ಎಲ್ಲರಿಗೇನು ಪಗಾರ ಕೊಟ್ಟು ಕೂಲಿ ಹಚ್ಚಿ ಹಚ್ಚಿರಿ ಅಂತ ಮತ್ತೆ ಕೇಳ್ತೀವಿ. ನಾನು ಅವ್ರು ಅಷ್ಟು ಅಚ್ಚುಕಟ್ಟಾಗಿ ಅವ್ರು ಎಲ್ಲಿ ಅಳಿಗಾಡ್ತಿದ್ದಿಲ್ಲ, ಎಲ್ಲಿ ಕೆಲಸ ಅವ್ರು ವೇದಿಕೆ ಸುದಕ್ಕೆ ನೋಡ್ತಿದ್ದಿಲ್ಲ. ಅವರು ನಮ್ಮ ಕೈಯಾಗೆ ಚಪಾತಿ ಕೊಡ್ತಿದ್ರು, ನಮ್ಮ ಕೈಯಾಗೆ ಪಲ್ಯ ತಂದು ಕೊಡ್ತಿದ್ರು. ಅಷ್ಟು ಚಂದ ಒಗ್ಗಟ್ಟಾಗಿ ಅವ್ರು ಓಡಾಡ್ತೀರಂದ್ರೆ ನೀವು ಪಗಾರ ಕೊಡ್ತಿದ್ರು. ಇಲ್ರಿ, ಅದು ಪಗಾರ ಅಲ್ಲ. ಅಲ್ಲಿ ಸಾಹುಕಾರ ನಾನಾ ಅಂತಂತವ್ರು, ಸಾಹುಕಾರರು, ಗೌಡರು, ಬಡವರು ಅಂದಿಲ್ಲ, ಶ್ರೀಮಂತರಂದಿಲ್ಲ, ಎಲ್ಲರೂ ತಮ್ಮ ಪ್ರೀತಿ ವಿಶ್ವಾಸಲ್ಲಿ ಇಟ್ಟು ತಾವೆಲ್ಲರೂ ಕೆಲಸ ಮಾಡ್ಯಾರಲ್ಲಿ ತಮ್ಮ ಸೇವೆ ಸಲ್ಲಿಸ್ಯಾರ. ಇದು ಯಾರು ಪಗಾರಕ್ಕಾಗಿ ಯಾರು ಬಂದಂಥವ್ರಲ್ಲಲ್ಲಿ ನನ್ನ ಪ್ರೀತಿ ವಿಶ್ವಾಸಕ್ಕೆ ಬಂದಿದ್ದಾರೆ. ನಾನು ಒಂದೇ ಅಲ್ಲ, ನಮ್ಮ ಊರಾಗ ಯಾವುದೇ ಕಾರಣ ಇದ್ರೂ ಪ್ರತಿಯೊಬ್ಬರು ನಾವು ಅಡ್ವಾನ್ಸ್ ಮದುವೆ ಏನಂದು 2 ದಿವಸ 3 ದಿವಸಕ್ಕೆ ನಾವು ದೈವಾಚಾರ ಅಂತ ಕೂಡಿತು. ಇಡೀ ಊರಿನ ಆ ಮದುವೆ ಸಮಾರಂಭ ಮನೆಯದು ಇಡೀ ಊರವ್ರು ಕೂಡಿಸಿ ಅವ್ರ ಜವಾಬ್ದಾರಿ ಹೊರಿಸ್ತಾವೆ, ಜಗಲ್ ಮ್ಯಾಗ ಹೊರಿಸ್ತು. ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಆ ಮದುವೆ ಸಮಾರಂಭವನ್ನು ಎಲ್ಲರೂ ಕಡಿ ಏರಿಸಿ ಬಾಂಡೆ ಹಚ್ಚುತ್ತಾನ ಕಡಿ ಏರಿಸಿ ಬಿಡ್ತಾರೆ. ಇದನ್ನು ನಮ್ಮಲ್ಲಿ ಸಾಲ್ಟಿರೋ ಪದ್ಧತಿ ಅಂದ್ರೆ ಅಂಥ ಪದ್ಧತಿಗೆ ಎಷ್ಟು ಜನಸಂಖ್ಯೆಗೆ ಎಷ್ಟು ಓಡಾಡೋದು ಎಷ್ಟತ್ತ. ಇದು ಅಫ್ಜಲ್ಪುರ ತಾಲೂಕು ಬಿಜಾಪುರ ಜಿಲ್ಲಾದಾಗ ಇವತ್ತು ಹಮ್ಮೇದಪ್ಪ ಅಂತಂದ್ರೆ ಇವತ್ತು ನನ್ನ ಮಕ್ಕಳು ಮದುವೆ ಅಲ್ಲದು. ಇವತ್ತು ಸಾಲುಟಿ ಗ್ರಾಮದ ಎಲ್ಲ ಗುರು ಹಿರಿಯರ ಮಕ್ಕಳು ಮದುವೆ ತಮ್ಮ ಮದುವೆ ಮಾಡಿದ್ದು ಸಾಲುಟಿ ಗ್ರಾಮದ ಬೆಳೆ ಹತ್ತದ ಹೊತ್ತಾಗಿ ನಂದು ಹಳ್ಳಿಲ್ಲ. ಇವತ್ತು ದಿವಸ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ JDS ಯುವ ಘಟಕದ ಅಧ್ಯಕ್ಷರು, ಅವರು ಅವತ್ತಿನ ದಿವಸ ಬಂದು ನಮ್ಮ ಊರಿಗೆ ಬಂದು ಅವತ್ತು ನೋಡಿ ವೈಭವ ನೋಡಿ, ಏನ್ರಿ ಅಣ್ಣ ಇದು ಜಾತ್ರೆನಾ ಮದುವೆನಾ ಏನು ಇದು ನನಗೆ ಏನು ತಿಳಿಯಲತ್ತಿದ್ರು. ಇಲ್ಲಣ್ಣ ನಮ್ಮ ಮಕ್ಕಳು ಮದುವೆ ಜಾತ್ರೆ ಇಲ್ಲತ್ತಿದ್ದ, ಇಲ್ಲ ಅದು ಜಾತ್ರೆನೇ ಮದುವೆನ ಅಲ್ಲ ಅಂದ್ರೆ ಅವರು. ಅಷ್ಟು ಅವರು ನಮ್ಮ ತಾಲೂಕಿನ ಬಗ್ಗೆ ತಗೊಳಿದ್ರು. ನಾನು ಬರಬಾರ್ದಿತ್ತು, ಕುಮಾರಣ್ಣನೇ ಬರಬೇಕಾಗಿತ್ತು ಈ ಮ್ಯಾರೇಜ್ಗೆ ಅಂದ್ರೆ ಒಂದು ಸೂಕ್ತ ಆಗ್ತಿತ್ತು. ಅಷ್ಟು ಅಂದ್ರೆ ಜನ ನೋಡಿ, ಈ ಜನ ಅವ್ರ ವ್ಯವಸ್ಥೆ ಮಾಡೋದು ನೋಡಿ, ಓಡಾಡೋದು ನೋಡಿ ಅವ್ರಿಗೆ ಎಷ್ಟು ಹೆಮ್ಮೆ ಆಯಿತು. ಅವರೇ ತಮ್ಮ ಮೊಬೈಲೇ ಟ್ವೀಟ್ ಮಾಡ್ಯಾರ. ನಮ್ಮ ಮದುವೆಗೆ ಬಂದಿದ್ದು ಸಾಲುಟಿ ಗ್ರಾಮಕ್ಕೆ ಬಂದಿದ್ದು ಟ್ವೀಟ್ ಮಾಡ್ಯಾರ ಸ್ವತಃ ಅವರೇ. ಮತ್ತು ನಮ್ಮ ನಾನಗೌಡ ಬರಾದವರು JDS ಉಪಾಧ್ಯಕ್ಷರು ಅವರು ಬಂದು ಅವರು ಆಶೀರ್ವಾದ ಮಾಡಿ ಅವರು ಎಲ್ಲರಿಗೆ ಇದು ನೋಡಿ ರಾಷ್ಟ್ರ ಕೂತು ಹೊಳ್ಳಿ ಬಂದು ಕಳಿಸಿ ಅವರು ಊಟ ಮಾಡೋದು. ಇವತ್ತಿನ ದಿವಸ ನಮ್ಮ ಊರ ಮುಸ್ಲಿಂ ಸಮಾಜದ ಬಾಂಧವರು PSIನ ಸತ ನನಗಂದ ಏನು ನಮ್ಮ ಪೊಲೀಸರೇ ಇಷ್ಟು ಥರ ಇಷ್ಟು ಗೆದಿ ಹಾಕಿ ಈ ಥರ ವಾಹನಗಳು ನಿಂದಿರಿಸಿ ಎಷ್ಟು ಚಂದ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಯಾರಂದ್ರೆ ಒಂದೊಂದು ನಮ್ಮಲ್ಲೇ ಒಂದೊಂದು ಸಮಾಜದವರು ಒಂದೊಂದು ವಾರಿಸ್ಕೊತಾರೆ. ಯಾವುದೇ ಮ್ಯಾರೇಜಲ್ಲಿ ಯಾವುದೇ ಮದುವೆಯಲ್ಲಿ ಅದೊಂದು ಜಾತ್ರೆ ಇದ್ದಂಗೆ ಜಾತ್ರೆ ಹೆಂಗೆ ಮಾಡ್ತಾರೆ ಹಂಗೆ ಒಂದೊಂದು ಕಾರ್ಯಕ್ರಮ ನಮ್ಮಲ್ಲಿ ಮಾಡ್ತಾರೆ. ಯಾವ ಜಾತಿ ನೀತಿ ನಮ್ಮಲ್ಲಿ ಏನಿಲ್ಲ. ಅದು ಕೂಡ್ತು ಒಕ್ಕಟ್ಟಾಯಿತು ಜನ ಅಂದ್ರೆ ಅದೊಂದು ಕಾರ್ಯಕ್ರಮ ಕದಿಗೆ ಹೈಸೋತನ ಯಾರೂ ಮನೆಗೆ ಹೋಗ್ಲತ್ತ. PSI ಸತ ಹೇಳಿ ನಾನು ಅದಕ್ಕೆಲ್ಲರೂ ಗುರು ಹಿರಿಯರು ಯಾವ ಸಮಾಜ ಈ ಸಮಾಜ ಏನೂ ಅಲ್ಲದೀನಿ. ನಮ್ಮ ಶಿವಣ್ಣ ದೇವರವರು ಇವರು 15 ದಿವಸ ಓಡಾಡೋದು. ನಮ್ಮ ನಂದಗೋಳ ಶಿವಾನಂದ ಪೂರಾ ಜವಾಬ್ದಾರಿ ಅವನ ಕೈ ಕೊಟ್ಟ, ಪೂರಾ ಅವನೇ 15 ದಿವಸ ತನ ಅವ ಬರೀ ಎತ್ತು ಬೇಡ್ತಾನೆ ರೊಕ್ಕ ಕೊಟ್ಟು ಅವನೇ ಎತ್ತಿದ್ದ. ನಾನೇನು 2 ಸಾರಿ ಬಿದ್ದೀನಿ ಮಕ್ಕೊಂಡಾಗ ನನಗೆ ಫೋನ್ ಹಚ್ಚದ, ಇದು ತರಬೇಕು ಬಾ ನೀವು ಮಕ್ಕೊಳ್ತೇವೆ ಏನು ಕಿರ್ಕೋರು ಹೋಗಿ ನೋಡಿದ್ವಿ ಫೋನ್ ಹಚ್ಚಿಬಿಡ ನಾನೇ ಬೇದಿನಿ. ನಂದು ಲಗ್ನ ನನ್ನ ಮಕ್ಕಳು ಲಗ್ನ ಇದ್ದರೂ ನನಗೇನು ಕಿರ್ಕೋರು ಬೇದಿ ನನಗೆ. ಅಂಥವ್ರು ವ್ಯವಸ್ಥಾಪಕರು ಅಂಥವ್ರು ಕೆಲಸ ಮಾಡೋರು ಸೇವೆ ಸಲ್ಲಿಸೋರಲ್ಲ ಇವತ್ತು. ಮತ್ತು ನಮ್ಮ ದೊಡ್ಡೇಶ್ ಅವರು ಎಲ್ಲರೂ ಅವ್ರಿಗೂ ಅನ್ನೋದು ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಚಾಂಪಟ ಮಹೇಶ್ ಅವರು ಇವತ್ತೆಲ್ಲ ಸಮಾಜದವರು ಓಡಾಡಿ ಇವತ್ತು ಹಗಲಿಲ್ಲ ರಾತ್ರಿ ಇರಲಿಲ್ಲ. ಇವತ್ತು ನನ್ನ ಮಕ್ಕಳು ಒಂದು ಆಶೀರ್ವಾದ ಮಾಡಿ ಅಕ್ಕಿಟ್ಟು ಹಾಕಿ ಅದೇನು ಯಶಸ್ವಿ ಮಾಡಿಕೊಟ್ಟಿರಿ ಅದಕ್ಕೆ ಸಾಲುಟಿ ಗ್ರಾಮದ ಗುರು ಹಿರಿಯರಿಗೂ ಎಲ್ಲರಿಗೂ ನನ್ನ ಆತ್ಮೀಯ ಸಹೋದರಿಗೂ ನನ್ನ ವಂದನೆ ಸಲ್ಲಿಸಿ ನಾನು ಸದಾ ಯಾವುದೇ ಇದು ಕಾರ್ಯಕ್ರಮ ಅಂತಲ್ಲ ಮದುವೆ ಅಂತಲ್ಲ ಯಾವುದೇ ವಿಷಯ ಬಂದರೂ ನಾನು ತನು ಮನ ಧನ ನನ್ನ ಶರೀರ ಸಂಬಂಧ ನನ್ನ ಧನ ತ್ಯಾಗ ಹೇಳ್ತೀನಿ ಅಂತ ಹೇಳ್ತಾರೆ. ಶ್ರೇಷ್ಠರು ಸಾಕ್ಷಿಯಾಗಿ ಹೇಳಿ ನಾನು 2 ಮಾತು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.